ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ. ಇಂದಿನ ದಿನಾಂಕ ಡಿಸೆಂಬರ್ 26, ಶುಭ ಶುಕ್ರವಾರ. ಇಂದಿನ ನಿಮ್ಮ ಹಣಕಾಸಿನ ಯೋಜನೆಗಳಿಗೆ ನೆರವಾಗುವಂತೆ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ಮತ್ತು ರೂಪಾಯಿ ಮೌಲ್ಯದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಮೊದಲಿಗೆ ಹಳದಿ ಲೋಹದತ್ತ ಗಮನ ಹರಿಸೋಣ. ಮಾನವನ ಇತಿಹಾಸದಲ್ಲಿ ಚಿನ್ನ ಕೇವಲ ಆಭರಣವಲ್ಲ, ಅದೊಂದು ಭದ್ರತೆಯ ಸಂಕೇತ. ಇಂದು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಏರಿಕೆಯನ್ನು ಕಂಡಿದೆ ಅಂತ ಹೇಳ್ತಾ ಇದ್ದೇನೆ. ಆದರೆ ಇಂದು ಮಾತ್ರ ಅಲ್ಲ, ಈ ತಿಂಗಳು ಕಂಪ್ಲೀಟು ಬರೋಬ್ಬರಿ 2,000-3,000ವರೆಗೆ ಏರಿಕೆಯನ್ನು ಕಾಣ್ತಿರುವಂಥದ್ದು ಚಿನ್ನ. ಹಾಗೆಯೇ ಬೆಳ್ಳಿ ಬೆಲೆಯೂ ಸಹ ನಿರಂತರ ಏರಿಕೆಯನ್ನು ಕಾಣ್ತಿರೋದು. ನಿನ್ನೆ ಒಂದೊಂದು ದಿನಕ್ಕೂ ಸಹ ಬೆಳ್ಳಿ ಬೆಲೆಯಲ್ಲೂ ಸಹ 3-4 ರೂಪಾಯಿ 1 ಗ್ರಾಮ್ಗೆ ಏರಿಕೆಯನ್ನು ಕಾಣ್ತಿರೋದು. ಒಮ್ಮೊಮ್ಮೆ 8-10 ರೂಪಾಯಿನೂ ಸಹ ಒಂದೇ ದಿನಕ್ಕೆ ಏರಿಕೆಯನ್ನು ಕಂಡಿರುವಂಥದ್ದು ಬೆಳ್ಳಿಯ ಬೆಲೆ. ಸೊ ಇವತ್ತಿನ ಬೆಲೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಅಂದ ಹಾಗೆ ಈ ಮಾಹಿತಿಯು GST, ವೇಸ್ಟೇಜ್, ಇತರೆ ಚಾರ್ಜ್ ಹೊರತುಪಡಿಸಿದಂತಹ ಮಾಹಿತಿಯಾಗಿರುತ್ತೆ. ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ನಿನ್ನೆಗಿಂತ ಮತ್ತೆ ಏರಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಬೆಲೆ ಇಂದು 14,002 ರೂಪಾಯಿ. ನಿನ್ನೆಗಿಂತ ಇವತ್ತು ಸಹ 77 ರೂಪಾಯಿ 77 ರುಪೀಸ್ ಏರಿಕೆಯನ್ನು ಕಂಡಿರುವಂಥದ್ದು. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ ಇಂದು 12,835 ರೂಪಾಯಿ. ಹಾಗೆಯೇ ನಿನ್ನೆಗಿಂತ ಇಂದು 70 ರುಪೀಸ್ ಏರಿಕೆಯನ್ನು ಕಂಡಿರುವಂಥದ್ದು. ಹಾಗೆಯೇ 18 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ 10,502 ರುಪೀಸ್ ಆಗಿರುವಂಥದ್ದು. ಹಾಗೆಯೇ 58 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು 18 ಗ್ರಾಮ್ ಚಿನ್ನದ ಬೆಲೆ 1 ಗ್ರಾಮ್ಗೆ. ಸೊ ಇನ್ನು ಬೆಳ್ಳಿಯ ಮಾರುಕಟ್ಟೆ ನೋಡೋದಾದರೆ ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದು ಸಹ ಅಧಿಕವಾಗಿ ಏರಿಕೆಯನ್ನು ಕಂಡಿದೆ. ಅದರಲ್ಲೂ ಸಹ ಬೆಳ್ಳಿ ಖರೀದಿ ಮಾಡಬೇಕು ಅನ್ನೋರಿಗೆ ಬೆಚ್ಚಿ ಬೀಳಿಸಿದೆ. ಹೂಡಿಕೆ ಮಾಡಿರೋರಿಗಂತೂ ಇದೊಂದು ಗುಡ್ ನ್ಯೂಸ್ ಅನ್ಬೋದು ಬೆಳ್ಳಿನಲ್ಲಿ. ಸೊ 1 kg ಬೆಳ್ಳಿ ದರ ಇವತ್ತು 2,40,000 ರೂಪಾಯಿ ಆಗಿರುವುದು. ಅಲ್ಲಿಗೆ ಬೆಳ್ಳಿಯ 1 ಗ್ರಾಮ್ ಬೆಲೆ 240 ರೂಪಾಯಿ ಆಗಿರೋದು. ಕಳೆದ 6-7 ತಿಂಗಳಿಗೆ ಹೋಲಿಸಿದರೆ 100 ರೂಪಾಯಿಗೂ ಹೆಚ್ಚು, 150 ರೂಪಾಯಿಗೂ ಹೆಚ್ಚು ಬೆಳ್ಳಿ ದರ ಏರಿಕೆಯನ್ನು ಕಂಡಿರುವಂಥದ್ದು. ಸೊ ನಿನ್ನೆಗೆ ಹೋಲಿಸಿದರೆ ಇವತ್ತು 6,000 ರೂಪಾಯಿ ಏರಿಕೆಯನ್ನು ಕಂಡಿರುವುದು 1 kg ಬೆಳ್ಳಿಗೆ. ಅಂದರೆ 6 ರೂಪಾಯಿ 1 ಗ್ರಾಮ್ಗೆ ಬೆಳ್ಳಿ ಬೆಲೆ ಏರಿಕೆ ಕಂಡಿರುವಂಥದ್ದು. ಇನ್ನು ನಿನ್ನೆಗೆ ಹೋಲಿಸಿದರೆ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುವಂತಹ ಇಂಧನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹೊರೆ ಆಗಿಲ್ಲ. 1 ಲೀಟರ್ ಪೆಟ್ರೋಲ್ ದರ 103 ರೂಪಾಯಿ 54 ಪೈಸೆ. ಹಾಗೆಯೇ ಡೀಸೆಲ್ ದರ 90 ರೂಪಾಯಿ 3 ಪೈಸೆ ಆಗಿರುವಂಥದ್ದು. ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾಗಿ ರೂಪಾಯಿ ಮತ್ತು ಡಾಲರ್ ವಿನಿಮಯ ದರ ನೋಡೋದಾದರೆ ಮತ್ತೆ ರೂಪಾಯಿ ಮೌಲ್ಯ ದುರ್ಬಲವಾಗಿದೆ. ಅಮೆರಿಕನ್ ಡಾಲರ್ ಎದುರು 89 ರೂಪಾಯಿ 83 ಪೈಸೆಗೆ ವಹಿವಾಟನ್ನು ನಡೆಸ್ತಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಂದು ಚಿನ್ನ ಮತ್ತು ಬೆಳ್ಳಿ ಕೊಳ್ಳುವವರಿಗೆ ತುಸು ದುಬಾರಿಯಾಗಿದ್ದರೆ ವಾಹನ ಸವಾರರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಲ್ಲ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆ ಏರಿಳಿತಗಳನ್ನು ಗಮನಿಸಿಕೊಂಡು ತೀರ್ಮಾನ ಕೈಗೊಳ್ಳಿ ಅಂತ ಹೇಳ್ತಾ ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣ ಇದಾಗಿತ್ತು ವೀಕ್ಷಕರೇ. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಅಂದ ಹಾಗೆ ಕೆಲವೊಬ್ಬರು ಕಮೆಂಟ್ ಹಾಕಿದರು, ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಏರುವಾಗ ಮಾತ್ರ ಜಾಸ್ತಿ ಇರುತ್ತೆ, ಹಾಗೆಯೇ ಇಳಿಯುವಾಗ ಮಾತ್ರ ಕಡಿಮೆಯಲ್ಲಿ ಇಳಿಯುತ್ತೆ, ಯಾಕೆ ಅಂತ ಕೇಳಿದರು. ಇದ್ರ ಬಗ್ಗೆ ಶೀಘ್ರದಲ್ಲಿ ಒಂದು ವಿಡಿಯೋನ ಮಾಡ್ತೀನಿ. ಸದ್ಯಕ್ಕೆ ಸಮಯ ಸಾಕಾಗ್ತಿಲ್ಲ ನನಗೆ. ಆದ್ದರಿಂದ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಬಾಯ್ ಬಾಯ್.